Hi, hello, namaskara. Welcome to our YouTube channel. And today I have come up with a wonderful topic why you should try everything and not just stick to one path. ಯಾಕೆ ಅದನ್ನ ಹೇಳ್ತಾ ಇದೀನಿ ಅಂತಂದ್ರೆ ನೀವು ಅಡ್ವೈಸ್ ಕೇಳೇ ಇರ್ತೀರಾ ದಟ್ ಪಿಕ್ ಒನ್ ಥಿಂಗ್ ಸ್ಟಿಕ್ ವಿತ್ ಇಟ್ ಗ್ರೋ ವಿತ್ ಇಟ್ ಅವಾಗ ಮಾತ್ರ ನಿಮಗೆ ಸಕ್ಸಸ್ ಸಿಗುತ್ತೆ ಲೈಫಲ್ಲಿ ಅಂತ. ಬಟ್ ನನಗೆ ಅಡ್ವೈಸ್ ಕೇಳಿದ್ರೆ ಒಂದೇ ಬರೋದು ಥಾಟ್ ಮೈಂಡಲ್ಲಿ ಏನು ಅಂತಂದ್ರೆ ಇವಾಗ ನಾವು ಇದನ್ನ ಇವಾಗ ಏನು ಮಾಡಿಲ್ಲ ಇವಾಗ ಏನು ಟ್ರೈ ಮಾಡಿಲ್ಲ ಅಂತಂದ್ರೆ ಒಂದು 40 ವರ್ಷ ಆದ್ಮೇಲೆ ಸುಮ್ಮನೆ ರಿಗ್ರೆಟ್ ಮಾಡ್ತೀವಿ. ಸಿ ನಾವ್ ಆರ್ ಇನ್ 20s ಆರ್ ಟೀನೇಜ್ ಅಲ್ಲಿ ಇರೋರು ಯಾರೇ ಆದ್ರೂ 20s ಬಿಫೋರ್ ಮ್ಯಾರೇಜ್ ಆರ್ ಸಮಥಿಂಗ್ ವಿಲ್ ಹ್ಯಾವ್ ಟೈಮ್ ವಿಲ್ ಹ್ಯಾವ್ ಎನರ್ಜಿ ಅದನ್ನ ಯುಟಿಲೈಸ್ ಮಾಡ್ಕೋಬಹುದು. ಮಾಡ್ಬೇಕಾಗಿತ್ತು ಅವಾಗ ಮಾಡಿಲ್ಲ ನಾನು ಅಂತ ಎಷ್ಟೊಂದ್ ಜನ ರಿಗ್ರೆಟ್ ಆಗಿರೋದು ಇವಾಗ್ಲೂ ನಾವು ಕೇಳ್ತಿದೀವಿ. ಮೇ ಬಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಅನ್ಸುತ್ತೆ ಇವಾಗ್ಲೇ. ಅಡ್ವೈಸ್ ನಾನ್ ನಾನು ಖಂಡಿತ ಅದನ್ನ ರಿಗ್ರೆಟ್ ಮಾಡ್ತೀನಿ ಅಂತ ನನ್ಗೆ ಅನ್ಸಿತ್ತು. ಬಿಕಾಸ್ ಐ ಡೋಂಟ್ ವಾಂಟ್ ಟು ರಿಗ್ರೆಟ್ ವೆನ್ ಐ ಮೀನ್ 40s ಆಫ್ಟರ್ ಮ್ಯಾರೇಜ್ ಆಫ್ಟರ್ ಹ್ಯಾವಿಂಗ್ ಕಿಡ್ಸ್ ಅಂಡ್ ಹ್ಯಾವಿಂಗ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಓವರ್ ಮೈ ಹೆಡ್ ದಟ್ ನಾನು ಅದನ್ನ ಮಾಡಿಲ್ಲ, ಮಾಡಕ್ಕಾಗಿಲ್ಲ, ಇವಾಗ ನಾನು ಮಾಡಕ್ಕಾಗಲ್ಲ ಅನ್ನೋ ರಿಗ್ರೆಟ್ ನನ್ಗೆ ಇರಬಾರ್ದು ಲೈಫಲ್ಲಿ. ಅಂಡ್ ಐ ವಾಂಟ್ make use of my time and energy and my early 20s in a beautiful way, exploring multiple things. And nan personal story ಹೇಳ್ತೀನಿ. I love so many things. I'm multi passionate and being multi passionate has always been a blessing to me and not a curse. ಏನಕ್ಕೆ ಅದನ್ನ ಹೇಳ್ತಿದ್ದೀನಿ ಅಂತಂದ್ರೆ ಐ ಆಮ್ ಇಂಟು ಸೋ ಮೆನಿ ಥಿಂಗ್ಸ್ ದಟ್ ಡಾನ್ಸಿಂಗ್, ಸಿಂಗಿಂಗ್, ಆಕ್ಟಿಂಗ್, ಆಂಕರಿಂಗ್, RJ, VJ, even management, modeling, teaching and so many things. ನಾನು ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಒನ್ ಡೇ ನಾನು ಕಾಂಟೆಂಟ್ ಕ್ರಿಯೇಷನ್ ಇನ್ಸ್ಟಾಗ್ರಾಮ್ ನ ಪಬ್ಲಿಕ್ ಮಾಡೋ ಒಂದು ಡಿಸಿಷನ್ ತಗೊಳ್ಳೋ ಟೈಮಲ್ಲಿ ಐ ವಾಸ್ ಜಸ್ಟ್ ಥಿಂಕಿಂಗ್ ಇವಾಗ ಯೂಟ್ಯೂಬ್ ಆಫ್ಕೋರ್ಸ್ ನಾವು ಸೋಷಿಯಲ್ ಮೀಡಿಯಾ ಜರ್ನಿ ಸ್ಟಾರ್ಟ್ ಮಾಡೋ ಟೈಮ್ ನಾವು ಯೋಚನೆ ಮಾಡ್ತೀವಲ್ಲ ಹೆಂಗ್ ಮಾಡಬೇಕು ಏನ್ ಮಾಡಬೇಕು ಅಂತೆಲ್ಲ. ಐ ವಾಸ್ ಸರ್ಚಿಂಗ್ ಫ್ಯೂ ವಿಡಿಯೋಸ್ ಅಂಡ್ ವಾಟ್ ಐ ಫೌಂಡ್ ವಾಸ್ ಪಿಕ್ ಅ ನಿಶ್, ಡೂ ದಿಸ್, ಡೂ ದ್ಯಾಟ್ ಅನ್ಕೊಂಡು ನಂಗೆ ಇಷ್ಟೊಂದೆಲ್ಲ ಇಂಟ್ರೆಸ್ಟ್ ಇದೆ, ನಾನು ಹೆಂಗ್ ಅದನ್ನ ಮಾಡ್ಲಿ ಅಂತ. ದೆನ್ ಐ ಡಿಂಟ್ ಫಾಲೋ ದ್ಯಾಟ್ ಥಿಂಗ್. ಇವಾಗಲೂ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರೆ ಯು ಫೀಲ್ ಅ ಮಲ್ಟಿಪಲ್ ಥಿಂಗ್ಸ್. ಅಪ್ಪ ಏನಪ್ಪ ಐತೆ, ವಾಟ್ ಇಸ್ ದಿಸ್ ಅಕೌಂಟ್ ಆಲ್ ಅಬೌಟ್? ನಥಿಂಗ್, ಇಟ್ಸ್ ಅಬೌಟ್ ಎವ್ರಿಥಿಂಗ್. ಒನ್ ಡೇ ಐ ಡೂ ಡಾನ್ಸ್ ರೀಲ್ಸ್. ಇಟ್ಸ್ ಲೈಕ್ ನಂಗೆ ಹೆಂಗ್ ಅನ್ಸುತ್ತೆ, ಬೆಳಗ್ಗೆ ಎದೊಳ್ತೀನಿ, ಒಂದಿನ ಡ್ಯಾನ್ಸ್ ರೀಲ್ ಮಾಡ್ಬೇಕು ಅನ್ಸುತ್ತೆ, ಒಂದಿನ ಫನ್ ಕಾಮಿಡಿ ರೀಲ್ ಮಾಡ್ಬೇಕು ಅನ್ಸುತ್ತೆ, ಒಂದಿನ ಒಂದ್ ಮೀಮ್ ಹಾಕ್ಬೇಕು ಅನ್ಸುತ್ತೆ, ಒಂದಿನ ಫುಲ್ ಮೋಟಿವೇಶನ್ ಕುತ್ಕೊಂಡು ಕೊಡ್ಬೇಕು ಅನ್ಸುತ್ತೆ, ಒಂದಿನ ಜಸ್ಟ್ ವಾಂಟ್ ಟು ಸಿಟ್ ಅಂಡ್ ರ್ಯಾಂಟ್. Some days I want to do a get ready with me videos. Some days I want to do a travel vlog. Some days I want to do a food vlog. Some days I just don't want to do anything. Sometimes I want to sing, but I know you wouldn't want to hear my voice, but it's okay. So ಈ ತರ ಎಲ್ಲಾನು ಮಾಡ್ಬೇಕು ಅನ್ಕೊಂಡಿದ್ರೆ ನಂಗೆ ಹೆಂಗ್ರಿ ಒಂದೇ ಇದಕ್ಕೆ ಸ್ಟಿಕ್ ಹಾಕೊಂಡು ಇರಕ್ಕಾಗತ್ತೆ? ನಂಗೆ ಆಗಲ್ಲ. ಸೊ that advice is stick off. People around me keep saying focus on one path, you will succeed, but my heart keeps telling do dance reel on Monday, do a podcast on Sunday and start a business on Wednesday. What should I do? I want to do everything. And that's the reason ಎಷ್ಟೊಂದು ಜನ ಒಂದು ಕೋಟ್ನ ಹೇಳ್ತಿದ್ದಾರೆ, ಜಾಕ್ ಆಫ್ ಆಲ್ ಟ್ರೇಸ್ ಇಸ್ ಮಾಸ್ಟರ್ ಆಫ್ ನನ್. ಈ ಕೋಟು ನಾನು ಕೇಳಿದಾಗ ನಂಗೆ ಎಷ್ಟು ಬೇಜಾರಾಗ್ತಿತ್ತು ಅಂತಂದ್ರೆ ಮೇ ಬಿ ಇರ್ಬೋದೇನೋ, ಮೇ ಬಿ ಐ ಆಮ್ ನಾಟ್ ಫೋಕಸ್ಡ್, ಮೇ ಬಿ ಐ ಆಮ್ ವೆರಿ ಡಿಸ್ಟ್ರಾಕ್ಟೆಡ್, ಮೇ ಬಿ ಐ ಡೋಂಟ್ ಕಂಪ್ಲೀಟ್ ವಾಟ್ ಐ ಆಮ್ ಟೇಕಿಂಗ್ ಅಪ್ ಆರ್ ಸಮಥಿಂಗ್. ಏನೇನೋ ಎಷ್ಟು ಬೇಜಾರಾಗ್ತಿತ್ತು ಅಂತಂದ್ರೆ. ಬಟ್ ಒನ್ಸ್ ಐ ಗಾಟ್ ಟು ನೋ ದ ಎಂಟೈರ್ ಕೋಟ್ ಐ ವಾಸ್ ಲೈಕ್ ಸೀರಿಯಸ್ಲಿ, ಇದು ಯಾರೋ ಒಬ್ಬ ಪುಣ್ಯಾತ್ಮ ಅದನ್ನ ಕಟ್ ಮಾಡ್ಬಿಟ್ಟು ಆ ಕೋಟ್ನ ಜಾಕ್ ಆಫ್ ಆಲ್ ಟ್ರೇಡ್ಸ್ ಇಸ್ ಮಾಸ್ಟರ್ ಆಫ್ ನನ್ ಅಂತ ಹೇಳ್ಬಿಟ್ಟ. ಅದನ್ನ ಇಡೀ ಸೊಸೈಟಿ ನಂಬ್ಕೊಂಡು ಯಾರಾದ್ರೂ ಇದರ ಮಲ್ಟಿ ಪ್ಯಾಷನೇಟ್ ಆಗಿರೋರಿಗೆ ಪ್ರತಿ ಸತಿ ಇದನ್ನ ಹೇಳೋದು ಒಂದು ಟಾಂಟ್ ಆಗಿದೆ. ಇಟ್ಸ್ ಲೈಕ್ ಇಟ್ ಮೇಕ್ಸ್ ಯು ಫೀಲ್ ಬೆಟರ್ ವೆನ್ ಯು ರೀಡ್ ದ ಎಂಟೈರ್ ಕೋಡ್. ದ ಕೋಡ್ ಆಕ್ಚುಲಿ ಸೇಸ್ ಜಾಕ್ ಆಫ್ ಆಲ್ ಟ್ರೇಡ್ಸ್ ಇಸ್ ಮಾಸ್ಟರ್ ಆಫ್ ನನ್ ಬಟ್ ಆಫನ್ ಟೈಮ್ಸ್ ಬೆಟರ್ ದನ್ ದ ಮಾಸ್ಟರ್ ಆಫ್ ಒನ್ ಅಂತ. ಪರ್ಸ್ಪೆಕ್ಟಿವ್ ಚೇಂಜ್ ಆಯ್ತು. ಐ ಫೆಲ್ಟ್ ಬೆಟರ್ ಅಂಡ್ ಐ ಫೆಲ್ಟ್ ಓಕೆ, ಐ ಆಮ್ ನಾಟ್ ಇನ್ ಅ ರಾಂಗ್ ಡೈರೆಕ್ಷನ್. ನಾನು ಏನೋ ಮಾಡ್ತಿಲ್ಲ, ನನ್ನ ಮೈಂಡ್ ಸೆಟ್ ಸರಿ ಇಲ್ಲ ಎಲ್ಲ ಅನ್ಕೊಂತಿದ್ದೆ. ಬಟ್ ಐ ಜಸ್ಟ್ ಫೆಲ್ಟ್ ಓಕೆ, ಇಟ್ಸ್ ಗುಡ್. ಅಂಡ್ ಇದು ನನಗೆ ಅಡ್ವಾಂಟೇಜ್ ಆಗಿದೆ. ಏನಕ್ಕಂತ ಹೇಳ್ತೀನಿ. ಫಸ್ಟ್ ಥಿಂಗ್ ಇಸ್ ಇಫ್ ಐ ಲವ್ ಸಮಥಿಂಗ್, ನಾನು ಇದನ್ನೇನೋ ನೋಡ್ಬೇಕು ಅಂತಂದ್ರೆ ಮಾಡ್ಬಿಡ್ತೀನಿ. ಐ ಡೂ ಇಟ್. ಐ ನಾಟ್ ಸಿಟ್ ಅಂಡ್ ಓವರ್ ಥಿಂಕ್. ಸಿ ಮೋಸ್ಟ್ ಎಷ್ಟೊಂದು ಜನಕ್ಕೆ ನಂಗೆ ಅದು ಆಸೆ ಇತ್ತು, ಆದ್ರೆ ಮಾಡೋಕ್ಕಾಗಿಲ್ಲ. ಮಾಡಿದ್ರೆ ಏನು ಅನ್ಕೊಂಡ್ಬಿಡ್ತಾರೆ, ಏನೋ ಆಗ್ಬಿಡುತ್ತೆ, ಏನೋ ಅದು ಇದು ಅಂತ ತುಂಬಾ ಯೋಚನೆ ಮಾಡ್ತಾರೆ ಅಂಡ್ ದೇ ಎಂಡ್ ಅಪ್ ನಾಟ್ ಡೂಯಿಂಗ್ ದಟ್ ಪರ್ಟಿಕ್ಯುಲರ್ ಥಿಂಗ್. ಬಟ್ ನನ್ನ ವಿಚಾರದಲ್ಲಿ ಅದಾಗೇ ಇಲ್ಲ. ಬಿಕಾಸ್ ನನ್ನ ವಿಚಾರದಲ್ಲಿ ಅದು ಯಾಕೆ ಆಗಿಲ್ಲ ಅಂತಂದ್ರೆ ಬಿಕಾಸ್ ಐ ಹ್ಯಾವ್ ರೆಡ್ ದಿಸ್ ಒನ್ ಕೋಟ್. ನಾನು PU 10th ಅಲ್ಲಿ ಇದ್ದಾಗ ಇದು ಒಂದು ಕೋಟ್ ಓದಿದೆ ವಿಚ್ ಐ ಫೌಂಡ್ ಇಟ್ ಟು ಬಿ ವೆರಿ ಇನ್ಸ್ಪಿರೇಷನಲ್. ಹೋ ಶಿಟ್ ಇಸ್ ಬೆಟರ್ ದನ್ ವಾಟ್ ಇಫ್ ಅಂತ. ಹೋ ಶಿಟ್ ಅಂದ್ರೆ ನೀವು ಏನೋ ಒಂದು ಕೆಲಸ ಮಾಡ್ಬೇಕಂತ ಅನ್ಕೊಂತಿದ್ದೀರಾ, ಮಾಡ್ಬಿಡಿ. ಏನಾದ್ರು ತಪ್ಪಾಯ್ತಾ, ಟೆಲ್ ಹೋ ಶಿಟ್. ಡೋಂಟ್ ಸಿಟ್ ಅಂಡ್ ಥಿಂಕ್ ವಾಟ್ ಇಫ್ ದಟ್ ಹ್ಯಾಪನ್ಸ್, ವಾಟ್ ಇಫ್ ದಿಸ್ ಹ್ಯಾಪನ್ಸ್, ಯಾರಾದ್ರೂ ಏನೋ ಅನ್ಕೊಂತಾರೆ, ಅವೆಲ್ಲ ತೆಗ್ದು ಪಕ್ಕಕ್ಕೆ ಇಡ್ಬೇಕು. ಫೇಲ್ಯೂರ್ಸ್ ಆಗುತ್ತಲ್ಲ, ಮೇ ಬಿ ಒಂದು ಮಿಸ್ಟೇಕ್ಸ್ ಆಗುತ್ತಲ್ಲ, ದೇ ಆರ್ ದ ಬೆಸ್ಟ್ ಟೀಚರ್ಸ್ ಆಫ್ ಅವರ್ ಲೈಫ್. ನಿಜ ಹೇಳ್ತೀನಿ. ಬೇಬಿ ಯಾವ ದೊಡ್ಡ ಗುರುನು ಅದನ್ನ ಹೇಳ್ಕೊಡಕ್ ಆಗಲ್ಲ ಅನ್ಸುತ್ತೆ. ನಾವು ಮಾಡೋ ಮಿಸ್ಟೇಕ್ಸ್ ಇಂದ ನಾವು ಕಲಿಯೋದು, ನಾವು ಮಾಡೋ ಫೇಲ್ಯೂರ್ಸ್ ಇಂದ ನಮ್ಗೆ ಪಾಠ ಕಲಿಸೋದು, ದೇ ಆರ್ ದ ಬಿಗ್ಗೆಸ್ಟ್ ಲೆಸನ್ಸ್ ಫಾರ್ ಅಸ್. ನಿಜ.
Second thing is skills will overlap with each other because ನಾನು ಹೇಳ್ತೀನಿ, ನಾನು ಐ ವಾಸ್ ಅ ಡಾನ್ಸರ್ ಫ್ರಮ್ ಏಜ್ 2 years. ನಾನು ಅವಾಗಿಂದನೂ ಸ್ಟೇಜ್ ಪ್ರೆಸೆನ್ಸ್ ಇತ್ತು, ಸ್ಟೇಜಲ್ಲಿ ಇತ್ತು. ಸೊ ಇವಾಗಲೂ ನಾನು ಆಂಕರಿಂಗ್ ಸ್ಟೇಜ್ ಮೇಲೆ ಹೋಗಿ ಒಂದು ದೊಡ್ಡ ಆಡಿಯನ್ಸ್ ಕ್ರೌಡ್ ನೋಡಿದ್ರು ಕೂಡ ನನಗೆ ಹೆದರಿಕೆ ಆಗಲ್ಲ. ಏನಕ್ಕೆ ಅಂತಂದ್ರೆ ಐ ಆಮ್ ಯೂಸ್ ಟು ದಟ್. ಒನ್ ಸ್ಕಿಲ್ ಆಫ್ ಬೀಯಿಂಗ್ ಪ್ರೆಸೆಂಟ್ ಆನ್ ಸ್ಟೇಜ್ ಇಸ್ ನಾಟ್ ಎಫೆಕ್ಟಿಂಗ್ ಮೀ ಇನ್ ಮೈ ಪಬ್ಲಿಕ್ ಸ್ಪೀಕಿಂಗ್. ಸ್ಕಿಲ್ಸ್ ವಿಲ್ ಓವರ್ಲ್ಯಾಪ್. ಇನ್ನೊಂದೇನು ಅಂತಂದ್ರೆ ವೆನ್ ಯು ದಟ್ ಇಫ್ ಅ ಪರ್ಸನ್ ಇಸ್ ಸ್ಪೆಷಲಿಸ್ಟ್ ಇನ್ ಒನ್ ಥಿಂಗ್, ದಟ್ ಪರ್ಸನ್ ವಿಲ್ ಟೇಕ್ ಒನ್ ಡೀಪ್ ಹೋಲ್, ಒಂದು 10 feet ಡೀಪ್ ಹೋಗ್ತಾರೆ ಅನ್ಕೊಳ್ಳಿ. But somebody like me who is exploring everything, doing everything small ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ 10 1 feet, like 10 holes 1 feet ಈಚ್ ಅಲ್ಲಿ ಮಾಡ್ತೀವಿ. ಅವಾಗ ನಾವ್ ಏನಾಗುತ್ತೆ, ನಮ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸೊ ಮಲ್ಟಿಪಲ್ ಥಿಂಗ್ಸ್ ಮಾಡಿದವ್ರಿಗೆ ಅದೊಂದು ಕನೆಕ್ಷನ್, ಯು ಕನೆಕ್ಟ್ ದ ಡಾಟ್ಸ್ ಅಂಡ್ ದೋಸ್ ಸ್ಕಿಲ್ಸ್ ಇವೆಂಚುಲಿ ನೀವು ಏನೋ ಒಂದು ಮಾಡಕ್ ಹೋದಾಗ ಆ ಸ್ಕಿಲ್ಸ್ ಯುಟಿಲೈಸ್ ಆಗುತ್ತೆ. ನೀವು ಈ ಮಾತನ್ನ ಕೇಳಿರ್ತೀರಾ, ಕಲ್ತಿದ್ ಯಾವತ್ತು ವೇಸ್ಟ್ ಆಗಲ್ಲ ಅಂತ. ಸೊ ಅದೇ ತರನೇ ನೀವು ಏನೇ ಕಲ್ತ್ರು ಬೇರೆ ಬೇರೆ ಮಲ್ಟಿಪಲ್ ಫೀಲ್ಡ್ ಅಲ್ಲಿ ಹೋದಾಗ ನೀವು ಡಿಫ್ರೆಂಟ್ ವಿಚಾರನ ಕಲಿತೀರಾ. ಸೊ ಡಿಫ್ರೆಂಟ್ ವಿಚಾರ ಕಲ್ತಾಗ ನೀವು ಅದನ್ನ ಎಲ್ಲೋ ಯೂಸ್ ಆಗುತ್ತೆ ಅಂತ ನಾನು ಅದನ್ನ ನಂಬ್ತೀನಿ. ಇನ್ನೊಂದೇನು ಅಂತಂದ್ರೆ ಆಪರ್ಚುನಿಟೀಸ್ ಕಮ್ ಫ್ರಮ್ ಅನ್ಎಕ್ಸ್ಪೆಕ್ಟೆಡ್ ಡೋರ್ಸ್. ಏನಕ್ಕೆ ಇದನ್ನ ಹೇಳ್ತಿದ್ರೆ, ವೆನ್ ಯು ಗೋ ಫಾರ್ ಮಲ್ಟಿಪಲ್ ಥಿಂಗ್ಸ್, ವೆನ್ ಯು ಎಕ್ಸ್ಪ್ಲೋರ್ ಮಲ್ಟಿಪಲ್ ಥಿಂಗ್ಸ್, ಯು ಮೀಟ್ ಮಲ್ಟಿಪಲ್ ಅಂಡ್ ಡಿಫ್ರೆಂಟ್ ಪರ್ಸನಾಲಿಟೀಸ್ ಅಂಡ್ ಡಿಫ್ರೆಂಟ್ ಪೀಪಲ್. You network with lot of personalities and you get a different perspective of life. You would have heard this, network is equal to your net worth. ಸೊ ನಿಜಾನೇ ಅದು. ಸೊ ನಾವು ತುಂಬಾ ಜನ ಯಾವ ಆಪರ್ಚುನಿಟಿ ಯಾವ ಡೋರ್ ಇಂದ ಬರುತ್ತೆ ಅಂತ ನಮ್ಗೆ ಹೆಂಗ್ ಗೊತ್ತಿರುತ್ತೆ. ಸೊ ನಾವು ಅದನ್ನ ಎಕ್ಸ್ಪ್ಲೋರ್ ಮಾಡಿದಾಗ ತಾನೆ ತುಂಬಾ ಜನ ಮೀಟ್ ಮಾಡೋದು. ಆ ಮೀಟ್ ಮಾಡಿದಾಗ ನಮ್ಗೆ ಯಾವ್ದೋ ಒಂದು ಎಲ್ಲೋ ವರ್ಕೌಟ್ ಆಗುತ್ತೆ. ಸೊ ಇದೇ ಈ ತರ ಹೇಳ್ತೀನಿ. ಸೊ ಎಷ್ಟೊಂದು ವಿಚಾರದಲ್ಲಿ ನನ್ಗೆ ಹಂಗೆ ಆಗಿರೋದು. ಆಪರ್ಚುನಿಟೀಸ್ ಹ್ಯಾವ್ ಓಪನ್ ಡೋರ್ಸ್ ಅನ್ಎಕ್ಸ್ಪೆಕ್ಟೆಡ್ಲಿ ಟು ಮೀ. So yeah, so I would like to thank my multi-passionate skills. Meet different kind of people. Come on, we are humans, we love connections, we love that network. So ಅಷ್ಟು ಜನ ಮೀಟ್ ಮಾಡಿದಾಗ ನಮ್ಗೆ ಬರುತ್ತಲ್ಲ ಇದು, ಸೊ ನಮ್ಗೆ ಬರುತ್ತಲ್ಲ ನಾಲೆಜ್, ಇಟ್ ಚೇಂಜಸ್ ಯುವರ್ ಮೈಂಡ್ ಸೆಟ್ ಅಬೌಟ್ ಎವ್ರಿಥಿಂಗ್. ಬೀಯಿಂಗ್ ಮಲ್ಟಿ-ಪ್ಯಾಷನೆಟ್ ಇಸ್ ನೆವರ್ ಡಿಸ್ಅಡ್ವಾಂಟೇಜ್. ಇನ್ನೊಂದು ಹೇಳ್ತೀನಿ ಅಂದ್ರೆ, ನಂಗೆ ತುಂಬಾ ಬೇಜಾರಾಗ್ಬಿಟ್ಟಿದ್ದ ಫ್ಯೂ ಇಯರ್ಸ್ ಬ್ಯಾಕ್. ನಾನು ಎಲ್ಲ ಮಾಡ್ತಿದ್ದೀನಿ ಬಟ್ ನಾನು ಏನಲ್ಲೂ ಎಕ್ಸೆಲ್ ಮಾಡ್ತಿಲ್ಲ. ಎಮ್ ಐ ಜಸ್ಟ್ ಬೀಂಗ್ ಅ ಫೇಲ್ಯೂರ್? ತಪ್ಪು ಮಾಡ್ತಿದ್ದೀನಿ ಆ ಲೈಫಲ್ಲಿ, ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಬಿಕಾಸ್ ನನ್ನ ಸ್ಟಡೀಸ್ ವೈಸಲ್ಲೂ ಹಂಗೆ ಆಗಿದ್ದು. ಐ ಹ್ಯಾವ್ ಕಮ್ ಫ್ರಮ್ ಅ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಂಡ್ ದೆನ್ ಹ್ಯಾವ್ ಕಮ್ ಟು ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಅಂಡ್ ದೆನ್ ನಾನು ಕೆಲಸಕ್ಕೆ ಫಸ್ಟ್ ಜಾಯ್ನ್ ಆಗಿದ್ದು ಕೂಡ ಜರ್ನಲಿಸಮ್ ಫೀಲ್ಡ್ ಅಲ್ಲಿ. ಒಂಥರ ಸೈನ್ಸ್ ಟು ಕಾಮರ್ಸ್ ಟು ಆರ್ಟ್ಸ್ ಅಂತ ಹೋಯ್ತು. ಬಟ್ ಐ ವಾಸ್ ಟೋಟ್ಲಿ ಕನ್ಫ್ಯೂಸ್. ನನ್ಗೆ ಎಷ್ಟೊಂದ್ ಸತಿ ಆ ಕ್ವಶನ್ ಮಾರ್ಕ್ ಬಂದ್ಬಿಡ್ತು, ನನ್ಗೆ ಆಮ್ ಐ ರಿಯಲಿ ಇನ್ ದ ರೈಟ್ ಪಾತ್ ಆರ್ ವಾಟ್ ಆರ್ ಮೈ ಡೂಯಿಂಗ್. ನಂಗೆ ಆಸೆ ಇತ್ತು ನ್ಯೂಸ್ ಆಂಕರಿಂಗ್ ಮಾಡಬೇಕು ಅಂತ. ಬಟ್ ನಾನು ಓದಿದ್ದೇನು ಸೈನ್ಸ್ ಓದ್ಲು, ಆಮೇಲೆ ಕಾಮರ್ಸ್ ಓದಿದ್ದು, ಕೆಲಸ ಮಾಡ್ತಿದ್ದು ಆರ್ಟ್ಸ್ ಅಲ್ಲಿ ಅಂತಂದ್ರೆ ಜನರು ಏನ್ ಮಾಡ್ಕೊಂತಾರೆ, 4 ಜನ ಏನ್ ಅನ್ಕೋತಾರೆ, 4 ಜನ ಏನ್ ಅನ್ಕೊಂತಾರೆ, ಜನರು ಏನ್ ಅನ್ಕೊಂತಾರೆ, ನನ್ನ ಫ್ರೆಂಡ್ಸ್ ಏನ್ ಅನ್ಕೊಂತಾರೆ, ನನ್ನ ಮಾನವರ್ದು ಏನಾಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ, ಏನೇನೋ ಅನ್ಕೊಂತಿರ್ತಾರೆ. ಬಟ್ ಪ್ಲೀಸ್ ಡೋಂಟ್ ರಿಗ್ರೆಟ್ ಇನ್ ಯೋರ್ ಲೈಫ್. ಬಿಕಾಸ್ ಏನ್ ಗೊತ್ತಾ, ನಮ್ಗೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಸಿ ಅ ಪರ್ಸನ್, ಒಂದು ಮಗುವಾಗಿ ಹುಟ್ಟಿದಾಗಿಂದ ನಮ್ಗೆ ಲೈಫಲ್ಲಿ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ನೀವು ಚಿಕ್ಕ ವಯಸ್ಸಲ್ಲಿ ಏನೋ ತುಂಬಾ ಸಿಲಿ ಕ್ವಶನ್ಸ್ ಕೇಳ್ತಿರ್ತೀವಿ ಅಪ್ಪ ಅಮ್ಮಗೆ. ಅದ್ಯಾಕೆ ಹಂಗಿದೆ, ಸ್ಕೈ ಯಾಕೆ ಬ್ಲೂ ಕಲರ್ ಇದೆ, ಇದು ವೀಲ್ ಯಾಕೆ ಟರ್ನ್ ಆಗುತ್ತೆ, ಏನೇನೋ ಸಿಲಿ ಕ್ವಶನ್ಸ್ ಕೇಳ್ತಿದ್ವಿ ಅಲ್ವಾ. ಸೊ ಅದೇ ತರನೇ ಅವಾಗ ಕ್ಯೂರಿಯಾಸಿಟಿ ಇತ್ತು. ನಾವೇನಾದ್ರೂ ರೆಸ್ಟ್ರಿಕ್ಟ್ ಮಾಡ್ಕೋತಿದ್ವಾ, ಈ ಸಿಲಿ ಕ್ವಶನ್ ನಾನು ಕೇಳಬಾರ್ದು ಅದು ಇದು ಅಂತ? ಇಲ್ಲ, ನಾವ್ ಆ ಕ್ಯೂರಿಯಾಸಿಟಿನ ದೊಡ್ಡವ್ರು ಆಗ್ತಾ 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 ಆ ಕ್ಯೂರಿಯಾಸಿಟಿನ ಕಿಲ್ ಮಾಡ್ಕೊಬಿಡ್ತೀವಿ ನಾವೇ. ಸೊ ಆ ಕ್ಯೂರಿಯಾಸಿಟಿ ಯಾವತ್ತೂ ಹೋಗ್ಬಾರ್ದು. ಮೇ ಬಿ ನೀಶಿಂದ ಚಾನಲ್ ಗ್ರೋ ಆಗ್ಬೋದು, ಬೇರೆದಾಗ ಗ್ರೋ ಆಗ್ಬೋದು, ಬಟ್ ಕ್ಯೂರಿಯಾಸಿಟಿ ವಿಲ್ ಮೇಕ್ ಅಸ್ ಗ್ರೋ ಇನ್ ಲೈಫ್. ಅದನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಲೆಟ್ ಕ್ಯೂರಿಯಾಸಿಟಿ ಬ್ಲೂಮ್ ಇನ್ ಯೋರ್ ಲೈಫ್. ನಮ್ ಲರ್ನಿಂಗ್ ಅನ್ಕೋತೀವಿ ಎಜುಕೇಶನ್ ಮುಗಿದ ತಕ್ಷಣ ನಮ್ ಲರ್ನಿಂಗ್ ಎಲ್ಲ ಮುಗ್ದೋಗ್ಬಿಡುತ್ತೆ ಅಷ್ಟೇ, ನಾವು ಆಮೇಲೆ ದುಡಿಯಕ್ ಹೋಗ್ತೀವಿ, ವಿ ಆರ್ ಅಡಲ್ಟ್ಸ್ ನಾವು ಅಂತ. ಬಟ್ ಆಕ್ಚುಲಿ ಜೆನ್ಯೂನ್ ಆಗಿ ಹೇಳ್ತಿದ್ದೀನಿ, ಲರ್ನಿಂಗ್ ಸ್ಟಾರ್ಟ್ ಆಗೋದೇ ಆಫ್ಟರ್ ಆರ್ ಎಜುಕೇಶನ್ ಸಿಸ್ಟಮ್ ಎಂಡ್ಸ್. ಲಿಟರಲ್ ಲರ್ನಿಂಗ್ ಸ್ಟಾರ್ಟ್ ಆಗೋದೇ ಅವಾಗ. ನಾನು ನಿಜ ಹೇಳ್ತೀನಿ, ನಾನು ಎಜುಕೇಶನ್ ಸಿಸ್ಟಮ್ ಅಲ್ಲಿ 21 years ಅದು ಏನ್ ಕಲ್ತಿದ್ದೀನೋ ಗೊತ್ತಿಲ್ಲ. ಬಟ್ ದ ಪಾಸ್ಟ್ ಆಫ್ಟರ್ ಮೈ ಎಂಡ್ ಆಫ್ ಎಜುಕೇಶನ್ ಆರ್ ಬ್ಯಾಚುಲರ್ಸ್ ಡಿಗ್ರಿ ನನ್ನ ಲೈಫಲ್ಲಿ ತುಂಬಾ ಕಲ್ತಿದ್ದೀನಿ, ಅರ್ಥ ಮಾಡ್ಕೊಂಡಿದ್ದಾರೆ. ಲಾಟ್ ಆಫ್ ಥಿಂಗ್ಸ್ ತುಂಬಾ ಇದೆ ಕಲಿಯೋದು. ನಾವ್ ಏನ್ ಮಾಡ್ತಿದ್ವೋ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಗೊತ್ತಿಲ್ಲ. ಸೊ ದಟ್ಸ್ ದಿ ರೀಸನ್ ಐ ಸ್ಟಾರ್ಟೆಡ್ ಲೈಫ್ ಬಿಯಾಂಡ್ ಅಕಾಡೆಮಿಕ್ಸ್ ಆಲ್ಸೋ. ಬಿಕಾಸ್ ಎಷ್ಟೊಂದು ಟಾಪಿಕ್ಸ್, ಮೇಜರ್ ಇಂಪಾರ್ಟೆಂಟ್ ಥಿಂಗ್ಸ್, ಇಟ್ಸ್ ನಾಟ್ ಓನ್ಲಿ ಅಬೌಟ್ ಲೈಫ್ ಸ್ಕಿಲ್ಸ್, ಇಟ್ಸ್ ಅಬೌಟ್ ಲಾಟ್ ಆಫ್ ಅದರ್ಸ್ necessary education we have to give our children that our academics is not fulfilling it. ಸೊ ಅದಕ್ಕೆ ನಾನು ಅದನ್ನ ಸ್ಟಾರ್ಟ್ ಮಾಡಿದ್ದು. ಬಿಕಾಸ್ ನಿಜ ಎಷ್ಟಿದೆ ಪ್ರಪಂಚದಲ್ಲಿ, there's a big, I don't know what to call, there's a big thing and we are just restricted to a small ಚಿಕ್ಕದ್ ಯಾವುದೋ ಒಂದು ಓದ್ಕೊಂಡಿರ್ಬೇಕು ಅಂತ ರೆಸ್ಟ್ರಿಕ್ಟ್ ಮಾಡ್ತೀವಿ, which I don't believe in and I don't know what to tell about it. And there are a lot of books I have read. Think and Grow Rich is a wonderful book. He has studied over 500 successful people, Napoleon Hill.
ಸೊ ಹೀ ಟೆಲ್ಸ್ ದಟ್ ಸ್ಪೆಷಲೈಸ್ ನಾಲೆಜ್ ಇಸ್ ಓಕೆ, ಬಟ್ ಎಕ್ಸ್ಪೆರಿಮೆಂಟ್ ಮಾಡಿ ನಾವೇನೋ ಒಂದು ಮಾಡ್ತೀವಲ್ಲ ಅದು ಬಿಗ್ಗೆಸ್ಟ್ ನಾಲೆಜ್ ಅಂತ. ಐ ಥಿಂಕ್ ದಟ್ಸ್ ಟ್ರೂ, ಬಿಕಾಸ್ ಒಂದು ಏನೋ ಕಲಿತೀವಿ, ಥಿಯರಿಟಿಕಲ್ ಆಗಿ ಕಲಿತೀವಿ, ಏನೋ ಒಂದು ಕಲಿತೀವಿ, ಅದಷ್ಟೇ ಇರುತ್ತೆ. ಬಟ್ ವೆನ್ ಯು ಎಕ್ಸ್ಪೆರಿಮೆಂಟ್ ಮಲ್ಟಿಪಲ್ ಥಿಂಗ್ಸ್, ನಿಮಗೆ ತುಂಬಾ ಫೀಲ್ಡ್ಸ್ ಬಗ್ಗೆ ಓಪನ್ ಆಗುತ್ತೆ. ಸಿ, ಅಂಡ್ ವೆನ್ ಯು ಡೂ ಎಕ್ಸ್ಪೆರಿಮೆಂಟೇಷನ್, ಯು ಅಂಡರ್ಸ್ಟ್ಯಾಂಡ್ ಇನ್ ವಾಟ್ ಶುಡ್ ಐ ಸ್ಪೆಷಲೈಸ್ ಅಂತ. ಸೊ ದಟ್ಸ್ ದ ಹೋಲ್ ಪಾಯಿಂಟ್ ಆಫ್ ಇಟ್. ಅಂಡ್ ಆಲ್ಕೆಮಿಸ್ಟ್ ಇಸ್ ಅ ವಂಡರ್ಫುಲ್ ಬುಕ್. ನನ್ನ ಪ್ರಿನ್ಸಿಪಲ್ ಒಬ್ರು ಸಜೆಸ್ಟ್ ಮಾಡಿದ್ರು ನಂಗೆ ಆ ಬುಕ್ ಓದಬೇಕು ಅಂತ. ಇಟ್ಸ್ ಅ ಸ್ಟೋರಿ ಆಫ್ ಅ ಶೆಪರ್ಡ್ who explores and who finds his treasure after he's exploring multiple fields or something. ಸೊ ತುಂಬಾ ಚೆನ್ನಾಗಿದೆ ಆ ಕತೆ. ದಟ್ ಆಲ್ಸೋ ಟೆಲ್ಸ್ ಕ್ಯೂರಿಯಾಸಿಟಿ ಇರ್ಬೇಕು ಲೈಫಲ್ಲಿ, ಅವಾಗಲೇ ನಿಮಗೆ ಪರ್ಪಸ್ ಸಿಗೋದು ಲೈಫಲ್ಲಿ ಅಂತ. ಯಾ, ವೆನ್ ಐ ವಾಸ್ ಟೆಲಿಂಗ್ ಅಬೌಟ್ ಪರ್ಪಸ್ ಇನ್ ಲೈಫ್ a few years back, okay, like I think when I was still in college, I met somebody and they asked me, what is your purpose in life? I was like, purpose, I want to get a car, I want to get married, I want to travel, I want to have a nice life, luxurious life ಅಂತ ಅನ್ಕೊಂಡೆ. ಬಟ್ ಅಪ್ಯಾರೆಂಟ್ಲಿ ದಟ್ಸ್ ಜಸ್ಟ್ ಅ ಡ್ರೀಮ್, ದಟ್ಸ್ ನಾಟ್ ಅ ಪರ್ಪಸ್ ಆಫ್ ಲೈಫ್ ಅಂತೆ. ನಂಗೆ ಅವಾಗಲೇ ಗೊತ್ತಾಗಿದ್ದು. ನಾನು ಅವಾಗ ನನ್ನ ಪರ್ಪಸ್ ಆಫ್ ಲೈಫ್ ಏನು, ಏನದು ಬಂದಿದ್ದೀನಿ, ಏನದು, ಹೌ ಟು ಫೈಂಡ್ ಪರ್ಪಸ್ ಆಫ್ ಲೈಫ್ ಅಂಡ್ ಆಲ್ ಐ ವಾಸ್ ಥಿಂಕಿಂಗ್. ದೆನ್ ಐ ಅಂಡರ್ಸ್ಟುಡ್ ಪರ್ಪಸ್ ಆಫ್ ಲೈಫ್ ಅಂದರೆ ಇಟ್ಸ್ ಅ ಬ್ಯಾಲೆನ್ಸ್ ಆಫ್ 3 ಥಿಂಗ್ಸ್: ವಾಟ್ ಯು ಲವ್ ಆ್ಯಂಡ್ ವಾಟ್ ಯು ಆರ್ ಗುಡ್ ಆಟ್ ಆ್ಯಂಡ್ ವಾಟ್ ದ ವರ್ಲ್ಡ್ ಟ್ರೂಲಿ ನೀಡ್ಸ್. 3 ಒಟ್ಟಿಗೆ ಬಂದಾಗ ಏನು ಬರುತ್ತೆ, ದಟ್ ಈಸ್ ಯೋರ್ ಪರ್ಪಸ್ ಆಫ್ ಲೈಫ್ ಅಂತ. And you only get that by exploring and with your curiosity. If we are here today in this universe, we have a purpose in life and we have to find that purpose in our life. ಆ ಪರ್ಪಸ್ ನಾವು ತಿಳ್ಕೊಂಡಿಲ್ಲದೆ ಹೋಗ್ಬಿಟ್ರೆ ನಮಗೆ ಬೇಜಾರು. ಸೊ ಅದನ್ನ ನಾವು ಕೆಲಸ ನಾವು ಮುಗಿಸ್ಕೊಂಡು ನಾವು ಹೋಗೋಣ. ದಟ್ಸ್ ಮೈ ಸ್ಟೋರಿ ಆಫ್ ಟೆಲಿಂಗ್ ಯು ಗೈಸ್ why I don't fit into a box and why I don't pick a niche. Just remember, you don't need anyone's permission to explore things. Try everything, fail at some, succeed at some, but never, never, ever stop exploring in life. And please don't let the curiosity inside you die. And so ನಿಮ್ಗೆ ಪರ್ಪಸ್ ಆಫ್ ಲೈಫ್ ಅರ್ಥ ಆಯ್ತಲ್ಲ? ನಿಮ್ಗೆ ಏನು ಅನಿಸ್ತಿದೆ? ವಾಟ್ ಇಸ್ ಯೋರ್ ಪರ್ಪಸ್ ಆಫ್ ಲೈಫ್? ಯೋಚನೆ ಮಾಡಿ, ಸ್ವಲ್ಪ ತಲೆಗೆ ಸ್ವಲ್ಪ ಹುಳ ಬಿಟ್ಟಿದ್ದೀನಿ. ಸೊ ಯೋಚನೆ ಮಾಡಿ. And I will come up with a brand new topic next week. ಅಲ್ಲಿವರೆಗೂ ಕೀಪ್ ಮಿಸ್ಸಿಂಗ್ ಮೀ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Until then, take care. Bye bye.